ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ಮೆಂತ್ಯ ಸಿಹಿ ಮುದ್ದೆ ಮಾಡ್ತಾಯಿದ್ದೀನಿ. ಮೆಂತ್ಯ ಸಿಹಿ ಮುದ್ದೆ ಮಾಡಲಿಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಕೊಂಬರೋಣ. ಇದನ್ನು ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಈ ರೀತಿ ಮೆಂತ್ಯ ಸಿಹಿ ಮುದ್ದೆಯನ್ನು ಮಾಡಿಕೊಡ್ತಾರೆ. ಈಗ ನಾನಿಲ್ಲಿ 2 ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಅದನ್ನು ಸ್ವಲ್ಪನೇ ಹಾಕಿ ಒಂದು ಪಾತ್ರೆಯಲ್ಲಿ ಹುರ್ಕೊಳ್ತಾ ಇದ್ದೇನೆ ಅಕ್ಕಿಯನ್ನು. ನಾನಿಲ್ಲಿ ಎಲ್ಲ ಐಟಮ್ಸ್ಗಳನ್ನು ತೊಳೆದು ನೆರಳಿನಲ್ಲಿ ಒಣ ಹಾಕಿ ಇಟ್ಕೊಂಡಿದ್ದೇನೆ. ಅಂದರೆ ಬಿಸಿಲಿನಲ್ಲಿ ಹಾಕಲಿಲ್ಲ, ನೆರಳಿನಲ್ಲಿ ಒಣಗಿಸಿ ತಗೊಂಡಿದ್ದೇನೆ. 2 ಲೋಟ ಅಕ್ಕಿ, ಹಾಗೆ 1 ಕಪ್ಪು ಉದ್ದಿನಕಾಳು, ಹಾಗೆ 1 ಕಪ್ಪು ಗೋಧಿ, ಹಾಗೆ ಅರ್ಧ ಕಪ್ಪಷ್ಟು ನಾನಿಲ್ಲಿ ಮೆಂತ್ಯವನ್ನು ತಗೊಂಡಿದ್ದೇನೆ. ಇದನ್ನು ನಾನು ಇವಾಗ ನೀಟಾಗಿ ಹುರ್ಕೊಳ್ಬೇಕು. ಪ್ರತಿಯೊಂದನ್ನು ಕೂಡ ನಾನು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಹುರ್ಕೊಳ್ತೀನಿ. ಇದು ನಾನಿಲ್ಲಿ ತಗೊಂಡಿರೋದು ಮಂಗಳೂರು ಸೈಡೆಲ್ಲ ಊಟ ಮಾಡುವಂಥ ಕೊಚ್ಚಕ್ಕಿ ಅಂತೇವೆ ನಮ್ಮ ಕಡೆ. ಈ ಕಡೆ ಎಲ್ಲ ಕುಸುಬಲಕ್ಕಿ ಅಂತ ಹೇಳ್ತಾರೆ, ಕೆಂಪಕ್ಕಿ ಅಂತ. ಅದನ್ನು ತಗೊಂಡಿದ್ದೇನೆ. ವೈಟ್ ರೈಸ್ ಕೂಡ ಉಪಯೋಗಿಸ್ತಾರೆ, ಬಟ್ ನಮ್ಮ ಕಡೆ ಇದನ್ನೇ ನಾವು ಊಟ ಮಾಡೋದ್ರಿಂದ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ತುಂಬಾ ದೇಹಕ್ಕೆ ತಂಪನ್ನು ಕೊಡುತ್ತೆ ಈ ಅಕ್ಕಿ, ಹಾಗೆ ತುಂಬಾ ಒಳ್ಳೆಯದು. ಯಾಕಂದರೆ ಈ ಕಡೆಯವರೆಲ್ಲ ರಾಗಿ ಮುದ್ದೆಯನ್ನು ತಿಂತಾರೆ, ಬಟ್ ನಮ್ಮ ಕಡೆಯವರೆಲ್ಲ ಈ ರೀತಿ ಕುಸುಬಲಕ್ಕಿಯನ್ನು ಊಟ ಮಾಡ್ತಾರೆ, ಕೊಚ್ಚಕ್ಕಿಯನ್ನು ಊಟ ಮಾಡ್ತಾರೆ. ನಮ್ಮ ಹೆಲ್ತ್ಗೆ ಕೂಡ ಇದು ತುಂಬಾ, ನಮ್ಮ ದೇಹವನ್ನು ತಂಪಾಗಿಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಒಂದು ರಾಗಿ ಮುದ್ದೆ ತಿನ್ನುವಷ್ಟು ಶಕ್ತಿಯನ್ನು ಈ ಅಕ್ಕಿಯಲ್ಲಿ ಇರುತ್ತೆ. ಹಾಗಾಗಿ ಇದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಕಪ್ಪು ಉದ್ದಿನಕಾಳು. ಇದು ಕೂಡ ನಮ್ಮ ಬೆನ್ನಿಗೆ, ಸೊಂಟಕ್ಕೆ ತುಂಬಾ ಬಲ ಕೊಡುವಂಥ ಒಂದು ಐಟಮ್ಸು. ಹಾಗಾಗಿ ನಾನಿಲ್ಲಿ ಉದ್ದಿನಕಾಳನ್ನು ಉಪಯೋಗಿಸ್ತಾ ಇದ್ದೇನೆ. ಇದು ಸಿಪ್ಪೆ ಇರುವಂಥ ಉದ್ದಿನಕಾಳನ್ನೇ ನಾನು ತೊಗೊಂಡಿರುವಂಥದ್ದು. ಇದನ್ನೇ ತಗೋಬೇಕು. ಇವಾಗ ಎಲ್ಲ ಬರುವಂಥ ಉದ್ದಿನ ಬೇಳೆಗಿಂತ ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಶಕ್ತಿ ಕೊಡುವಂಥದ್ದು. ಹಾಗಾಗಿ ನಾನಿಲ್ಲಿ 1 ಕಪ್ಪು ಇದನ್ನು ತಗೊಂಡಿದ್ದೇನೆ. ಎಲ್ಲವನ್ನು ನೀಟಾಗಿ ಇದೇ ರೀತಿ ಹುರ್ಕೊಳ್ಬೇಕು. ಹಾಗೆ 1 ಕಪ್ಪು ಗೋಧಿಯನ್ನು ತಗೊಂಡಿದ್ದೇನೆ. ಗೋಧಿ ಕೂಡ ನೀಟಾಗಿ ನಾವೀಗ ಹುರಿದು ತಗೊಳ್ಬೇಕು. ಎಲ್ಲವನ್ನು ಹುರಿದು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳುವ ನಾವು. ಇವಾಗ ಗೋಧಿ ಕೂಡ ಆಗ್ತಾ ಬಂದಿದೆ. ಇದನ್ನು ಕೂಡ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ. ನಾನಿಲ್ಲಿ ಮೆಂತ್ಯವನ್ನು ತಗೊಳ್ತಾ ಇದ್ದೀನಿ. ಮೆಂತ್ಯ ಎಲ್ಲ 1 ಕಪ್ ತಗೊಂಡಿದ್ದೀನಿ. ಮೆಂತ್ಯ ಮಾತ್ರ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ, 1/2 ಕಪ್ ತಗೊಂಡಿದ್ದೀನಿ. ಯಾಕಂದರೆ ಮೆಂತ್ಯ ತುಂಬ ಕಹಿ ಇರುತ್ತೆ. ಸೇಮ್ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ತಿನ್ನೋಕ್ಕಾಗಲ್ಲ, ತುಂಬ ಕಹಿ ಬರುತ್ತೆ ಅಂತ ನಾನು 1/2 ಆಗಿ ತಗೊಂಡಿದ್ದೀನಿ. ಇದನ್ನು ತುಂಬ ಅಂದರೆ ಕೆಂಪಾಗೋ ತನಕ ನಾವು ಹುರ್ಕೊಳ್ರೆ ಇದು ತುಂಬ ಕಹಿ ಬರೋದ್ರಿಂದ ನಾವು ಮೀಡಿಯಮ್ಮಲ್ಲೇ ಹುರ್ಕೋಬೇಕು, ತುಂಬ ಕೆಂಪಾಗೋದೇನು ಬೇಡ. ಇವಾಗ ಎಲ್ಲವನ್ನು ಹುರಿದು ತೊಗೊಂಡಿದ್ದೇನೆ. ಇದು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ, ಎಲ್ಲವೂ ಕೂಡ ತಣ್ಣಗಾಗಿದೆ. ಇವಾಗ ನಾನೊಂದು ಮಿಕ್ಸಿ ಜಾರಲ್ಲಿ ಎಲ್ಲವನ್ನು ನೀಟಾಗಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಈ ರೀತಿ ಅಕ್ಕಿಯನ್ನು ಎಲ್ಲವನ್ನು ನಾನು ಈ ರೀತಿ ಹುರಿದ್ಬಿಟ್ಟು ತಣ್ಣಗಾದ ಮೇಲೆ ಈ ರೀತಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಗೋಧಿಯನ್ನು ಕೂಡ ಹಾಕಿ ಪೌಡ್ರ್ ಮಾಡ್ಕೊಂಡು ಬಂದೆ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಇವಾಗ ಎಲ್ಲವನ್ನು ಪೌಡ್ರ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಉದ್ದಿನ ಕಾಳನ್ನು ಕೂಡ ಹುರಿದಿಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಇದೇ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ. ಇದು ಸೊಂಟಕ್ಕೆ ಮತ್ತು ನಮ್ಮ ಬೆನ್ನಿಗೆ ತುಂಬಾ ಬಲವನ್ನು ಕೊಡ್ತದೆ. ಈ ಮುದ್ದೆ ತಿನ್ನೋದ್ರಿಂದ ಕಂಪಲ್ಸರಿಯಾಗಿ ಋತುಮತಿಯಾದ ಹೆಣ್ಮಕ್ಳಿಗೆ ಇದನ್ನು ಕೊಡ್ತಾರೆ. ಈಗ ಎಲ್ಲವನ್ನು ನೀಟಾಗಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನಮ್ಮ ಮೆಂತ್ಯ ಹಿಟ್ಟು ರೆಡಿಯಾಗಿದೆ. ಇದನ್ನು ಉಪಯೋಗಿಸಿ ಮೆಂತ್ಯ ಮುದ್ದೆ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ನಾನು 2 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೇನೆ. ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ. ಹಾಗೆ 1 ಚಿಕ್ಕ ಗ್ಲಾಸಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಹಾಗೆ 1 ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನಾನು ಬೆಲ್ಲವನ್ನು ತಗೊಂಡಿದ್ದೇನೆ. ಬೆಲ್ಲವನ್ನು ನೀವು ಕಡಿಮೆನಾದರೂ ಮಾಡ್ಕೋಬಹುದು, ಜಾಸ್ತಿನಾದರೂ ಮಾಡ್ಕೋಬಹುದು. ಇವಾಗ ಬೆಲ್ಲ ಹಾಕಿ ನೀರನ್ನು ಕುದಿಲಿಕ್ಕೆ ಬಿಟ್ಟಿದ್ದೇನೆ. ನೀರು ಚೆನ್ನಾಗಿ ಕುದಿ ಬರಲಿ, ಬೆಲ್ಲವು ಕೂಡ ಕರಗಲಿ. ಬೆಲ್ಲದಲ್ಲಿ ಕಸ ಇದ್ದರೆ ನೀವು ಅದನ್ನು ಶೋಧಿಸ್ಕೊಳ್ಬೇಕು. ಇವಾಗ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ ವಿಡಿಯೋ. ಇವಾಗ ನೀಟಾಗಿ ಕೈ ಬಿಡದೇ ನಾವು ಈ ರೀತಿ ಗಂಟುಗಳಲ್ಲಿ ಇಲ್ಲದೆ ಹಾಗೆ ತಿರುಗಿಸ್ಬೇಕು. ಇದನ್ನು ಮುದ್ದೆ ನಾವೀಗ ರಾಗಿ ಮುದ್ದೆ ಮಾಡ್ತೀವಲ್ಲ, ಅದೇ ರೀತಿ ಇದನ್ನು ಕೂಡ ನಾವು ಅದೇ ರೀತಿ
ತಿರುಗ್ತಾ ಇರಬೇಕು. ಈಗ ನೋಡಿ ಈ ರೀತಿ ಗಟ್ಟಿ ಆಗುತ್ತೆ, ಇದು ಗಟ್ಟಿ ಆಗ್ತಾ ಬರುತ್ತೆ ಹಿಟ್ಟು. ಫ್ಲೇವರ್ ಕೂಡ ಹಾಗೆ ನಾವು ಯಾಕಂದರೆ ಈ ಕೊಚ್ಚಕ್ಕೆ ಉಪಯೋಗಿಸಿದ್ದೀವಲ್ಲ, ಅದರ ಫ್ಲೇವರ್ ಉಂಟಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅದು ತಿನ್ನಲಿಕ್ಕೆ ಕೂಡ ಟೇಸ್ಟು ಫ್ಲೇವರ್ ಉಂಟಲ್ಲ ಆ ಅಕ್ಕಿದು ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ನೀಟಾಗಿ ಈ ರೀತಿ ಕೈ ಗಂಟುಗಳಲ್ಲಿ ಇಲ್ಲದ ಹಾಗೆ ತಿರುಗಿಸಬೇಕು. ಇದಕ್ಕೆ ನಾನು ಮತ್ತೆ 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ, ಅದು ಕೂಡ ಸ್ಕಿಪ್ ಆಗಿದೆ. ಇವಾಗ ಇದು ರೆಡಿಯಾಗಿದೆ, ಮುದ್ದೆ ಮಾಡ್ಕೊಳ್ಳೋಣ. ನೋಡಿ ಮುದ್ದೆ ರೆಡಿ ಆಯಿತು. ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿ ಮುದ್ದೆಯನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ಮೆಂತ್ಯ ಸಿಹಿ ಮುದ್ದೆ ರೆಡಿಯಾಗಿದೆ. ಇದರ ಮೇಲ್ಗಡೆ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತೀನಿ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ, ಬೇಡ ಅಂತ ಅನ್ನಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿದ್ರಲ್ವಾ ಮೆಂತ್ಯ ಸಿಹಿ ಮುದ್ದೆ ಮಾಡೋದು ಹೇಗೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋವನ್ನು ಇಷ್ಟೋ ತನಕ ನೀವೆಲ್ಲರೂ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.